ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಮೇಶ್ ಮತ್ತು ಸುಮಾ ಎಂಬ ದಂಪತಿಗಳಿದ್ದರು. ಅವರಿಗೆ ರಾಹುಲ್ ಎಂಬ ಒಬ್ಬ ಸಣ್ಣ ಮಗನಿದ್ದನು. ರಾಹುಲ್ಗೆ ಸಿಹಿ ಎಂದರೆ ಪಂಚಪ್ರಾಣ. ದಿನವಿಡೀ ಲಡ್ಡು, ಪೇಡ, ಚಾಕ್ಲೇಟ್ ತಿನ್ನುವುದೇ ಅವನ ಕೆಲಸವಾಗಿತ್ತು. ಇದರಿಂದ ಅವನ ಹಲ್ಲುಗಳು ಹಾಳಾಗುತ್ತಿರುವುದನ್ನು ಕಂಡು ಪೋಷಕರು ಚಿಂತಿತರಾದರು. ಅವರು ಎಷ್ಟೇ ಹೇಳಿದರೂ ರಾಹುಲ್ ಕೇಳುತ್ತಿರಲಿಲ್ಲ. ಕೊನೆಗೆ ಅವರು ತಮ್ಮ ಹಳ್ಳಿಗೆ ಬಂದ ಒಬ್ಬ ಮಹಾನ್ ಸ್ವಾಮೀಜಿಯವರ ಬಳಿಗೆ ರಾಹುಲನ್ನು ಕರೆದುಕೊಂಡು ಹೋದರು. ಸ್ವಾಮೀಜಿ, ನಮ್ಮ ಮಗ ಅತಿಯಾಗಿ ಸಿಹಿ ತಿನ್ನುತ್ತಾನೆ. ನಾವು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ. ದಯವಿಟ್ಟು ನೀವು ಅವನಿಗೆ ಸಿಹಿ ತಿನ್ನದಂತೆ ಬುದ್ಧಿ ಹೇಳಿ ಎಂದು ಬೇಡಿಕೊಂಡರು. ಎಲ್ಲವನ್ನೂ ಕೇಳಿಸಿಕೊಂಡ ಸ್ವಾಮೀಜಿ ಸ್ವಲ್ಪ ಯೋಚಿಸಿ, ನೀವು ಇವನನ್ನು ಕರೆದುಕೊಂಡು ಇಂದಿಗೆ ಸರಿಯಾಗಿ 10 ದಿನಗಳ ನಂತರ ಬನ್ನಿ, ಆಗ ನಾನು ಇವನಿಗೆ ಹೇಳುತ್ತೇನೆ ಎಂದರು. ಪೋಷಕರೇ ಆಶ್ಚರ್ಯವಾದರೂ ಸ್ವಾಮೀಜಿಯವರ ಮಾತಿನಂತೆ 10 ದಿನಗಳ ನಂತರ ಮತ್ತೆ ಮಗನನ್ನು ಕರೆದುಕೊಂಡು ಬಂದರು. ಆಗ ಸ್ವಾಮೀಜಿ ರಾಹುಲ್ನನ್ನು ಹತ್ತಿರ ಕರೆದು ಪ್ರೀತಿಯಿಂದ ಬೆನ್ನು ಸವರಿ, ಮಗನೇ, ಅತಿಯಾಗಿ ಸಿಹಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಲ್ಲುಗಳು ಹಾಳಾಗುತ್ತವೆ ಮತ್ತು ಬೇಗನೆ ಕಾಯಿಲೆಗಳು ಬರುತ್ತವೆ. ಆದ್ದರಿಂದ ಇಂದಿನಿಂದ ಸಿಹಿ ತಿನ್ನುವುದನ್ನು ಕಡಿಮೆ ಮಾಡು ಎಂದರು. ರಾಹುಲ್ ತಕ್ಷಣ ತಲೆ ತೂಗಿ, ಸರಿ ಸ್ವಾಮೀಜಿ, ಇಂದಿನಿಂದ ನಾನು ಅತಿಯಾಗಿ ಸಿಹಿ ತಿನ್ನುವುದಿಲ್ಲ ಎಂದು ಮಾತು ಕೊಟ್ಟನು. ಇದನ್ನು ನೋಡಿದ ತಂದೆ ತಾಯಿಗಳು ಸಂತೋಷವಾಯಿತು. ಆದರೆ ತಂದೆಗೆ ಒಂದು ಅನುಮಾನ ಕಾಡಿತು. ಅವರು ಸ್ವಾಮೀಜಿಗೆ, ಸ್ವಾಮೀಜಿ, ಇದೇ ಸಣ್ಣ ಮಾತನ್ನು ನೀವು 10 ದಿನಗಳ ಹಿಂದೆಯೇ ಹೇಳಬಹುದಾಗಿತ್ತಲ್ವೇ? ಅದಕ್ಕಾಗಿ ನಮ್ಮನ್ನು 10 ದಿನ ಕಾಯಿಸಿದ್ದು ಏಕೆ ಎಂದು ವಿನಯದಿಂದ ಕೇಳಿದರು. ಅದಕ್ಕೆ ಸ್ವಾಮೀಜಿಗಳು ಮುಗುಳ್ನಗು ನಗುತ್ತಾ, ನೋಡಿ, 10 ದಿನಗಳ ಹಿಂದೆ ನೀವು ಬಂದಾಗ ನನಗೂ ಸಿಹಿ ಎಂದರೆ ತುಂಬಾ ಇಷ್ಟವಿತ್ತು. ನಾನೇ ದಿನವೂ ಅತಿಯಾಗಿ ಸಿಹಿ ತಿನ್ನುತ್ತಿದ್ದೆ. ನಾನೇ ಒಂದು ತಪ್ಪು ಕೆಲಸವನ್ನು ಮಾಡುತ್ತಿರುವಾಗ ಮತ್ತವರಿಗೆ ಅದನ್ನು ಮಾಡಬೇಡಿ ಎಂದು ಬುದ್ಧಿ ಹೇಳಲು ನನಗೆ ಯಾವ ಹಕ್ಕಿದೆ? ನಾನು ಹೇಳುವ ಮಾತಿಗೆ ಆಗ ಬೆಲೆ ಇರುತ್ತಿರಲಿಲ್ಲ. ಹಾಗಾಗಿ ಕಳೆದ 10 ದಿನಗಳಿಂದ ನಾನು ಮೊದಲು ಸಿಹಿ ತಿನ್ನುವುದನ್ನು ಸಂಪೂರ್ಣವಾಗಿ ಬಿಟ್ಟು ಈಗ ನನಗೊಂದು ಆತ್ಮಕ್ಕೆ ಸಂತೃಪ್ತಿ ಇದೆ. ನಾನು ಪಾಲಿಸುವುದನ್ನು ಬೇರೆಯವರಿಗೂ ಧೈರ್ಯವಾಗಿ ಹೇಳಬಹುದು ಎಂದರು. ಸ್ವಾಮೀಜಿ ಅವರ ಪ್ರಾಮಾಣಿಕತೆಗೆ ಪೋಷಕರು ತಲೆಬಾಗಿದರು. ಕಥೆಯ ನೀತಿ: ನಾವು ಬೇರೆಯವರಿಗೆ ಬುದ್ಧಿ ಹೇಳುವ ಮುನ್ನ ಮೊದಲು ಆ ನಿಯಮವನ್ನು ನಾವು ಪಾಲಿಸಬೇಕು. ಇಂದಿನ ಕಾಲದಲ್ಲಿ ಅನೇಕ ಪೋಷಕರು ಅದೇ ತಪ್ಪನ್ನು ಮಾಡುತ್ತಾರೆ. ಮಕ್ಕಳಿಗೆ ಮೊಬೈಲ್ ನೋಡಬೇಡ, ಟಿವಿ ನೋಡಬೇಡ, ಜಂಕ್ ಫುಡ್ ತಿನ್ನಬೇಡ ಎಂದು ಬುದ್ಧಿ ಹೇಳುತ್ತಾರೆ. ಆದರೆ ತಾವೇ ದಿನವಿಡೀ ಮೊಬೈಲ್ ಮತ್ತು ಟಿವಿ ನೋಡುತ್ತಿರುತ್ತಾರೆ. ಮಕ್ಕಳು ಪೋಷಕರ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಪೋಷಕರು ಮಾಡುವುದನ್ನು ನೋಡಿಯೇ ಮಕ್ಕಳು ಕಲಿಯುತ್ತಾರೆ. ಆದ್ದರಿಂದ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕಾದರೆ ಮೊದಲು ಪೋಷಕರಾದ ನಾವು ಅವರಿಗೆ ಒಳ್ಳೆಯ ಮಾದರಿಯಾಗಬೇಕು.